ನಿತ್ಯ ಜೀವದ ವಾಗ್ದಾನ ಮಾಡಿದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯರೇ, ಧರ್ಮೋಪದೇಶಕಾಂಡ ಪುಸ್ತಕದ ಅಧ್ಯಯನವು ನಮ್ಮೆಲ್ಲರ ಆತ್ಮಿಕ ಜೀವಿತಕ್ಕೆ ಬಲವನ್ನು ನೀಡಿ ಸತ್ಯದ ಬೆಳಕಿಗೆ ನಡೆಸುತ್ತಿದೆಯಲ್ಲವೇ? ಇಂದು ನಾವು ದೇವರು ಕೊಡುವ ಸ್ವದೇಶದಲ್ಲಿ ದೇವರಿಗೆ ವಿಧೇಯರಾಗಿರಬೇಕು. ಈ ಅದೃಶ್ಯ ಲೋಕದೊಂದಿಗೆ ಸಂಪರ್ಕ ಸಾಧಿಸಲು ಬಯಸುವವನು ದೇವರಿಂದ ದೂರವಾಗುತ್ತಾನೆ. ನಿಜ ಹಾಗೂ ಸುಳ್ಳು ಪ್ರವಾದಿಗಳನ್ನು ಗುರುತಿಸುವ ಪರೀಕ್ಷೆ, ಆಶ್ರಯ ನಗರಗಳು ಎಂಬ ವಿಷಯಗಳನ್ನು ಧ್ಯಾನಿಸಲಿದ್ದೇವೆ. ಆದ್ದರಿಂದ ಬನ್ನಿರಿ, ದೇವರಾತ್ಮನ ಸಹಾಯದೊಂದಿಗೆ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಹೃದಯಪೂರ್ವಕವಾಗಿ ವಂದಿಸುವನಾಗಿದ್ದೇನೆ. ದೇವರ ಮಹಾಕೃಪೆಯಿಂದ ಧರ್ಮೋಪದೇಶಕಾಂಡ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರು ತನ್ನ ವಾಕ್ಯದಲ್ಲಿ ತಿಳಿಸಿದಂಥ ಅನೇಕ ಸತ್ಯಗಳಿಗಾಗಿ ಆತನನ್ನು ಸ್ತುತಿಸುತ್ತಾ ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 18ನೇ ಅಧ್ಯಾಯ 9ನೇ ವಚನದಿಂದ 12ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದಾಗ ಅಲ್ಲಿರುವ ಜನಗಳು ಮಾಡುವ ಹೇಸಿಗೆ ಕೆಲಸಗಳನ್ನು ಅನುಸರಿಸಲೇಬಾರದು. ಮಕ್ಕಳನ್ನು ಆಹುತಿ ಕೊಡುವವರು, ಕಣಿ ಹೇಳುವವರು, ಶಕುನ ನೋಡುವವರು, ಯಂತ್ರ ಮಂತ್ರಗಳನ್ನು ಮಾಡುವವರು, ಮಾಟಗಾರರು, ತಂತ್ರಗಾರರು, ಸತ್ತವರನ್ನು ವಿಚಾರಿಸುವವರು, ಬೇತಾಳಕರು, ಪ್ರೇತಸಿದ್ಧರು, ಇಂಥವರು ಯಾರೂ ನಿಮ್ಮಲ್ಲಿ ಇರಬಾರದು. ಇಂಥ ಕೆಲಸಗಳು ನಡೆಸುವವರು ಯೆಹೋವನಿಗೆ ಅಸಹ್ಯರಾಗಿದ್ದಾರೆ. ನಿಮ್ಮ ದೇವರಾದ ಯೆಹೋವನು ಇಂಥ ಹೇಯ ಕೃತ್ಯಗಳನ್ನು ಮಾಡುವ ಆ ಜನಾಂಗಗಳನ್ನು ನಿಮ್ಮೆದುರಿನಿಂದ ಹೊರಡಿಸಿಬಿಡುತ್ತಾನಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ಯರು ತಮ್ಮ ಸ್ವದೇಶಕ್ಕೆ ಸೇರಿಕೊಂಡಾಗ ಅವರು ಅಲ್ಲಿನ ಅನ್ಯಜನಗಳ ಆಚಾರ ವಿಧಿಗಳನ್ನು ಅನುಸರಿಸಕೂಡದು. ಈ ಎಚ್ಚರಿಕೆ ಹೊಸ ಒಡಂಬಡಿಕೆಯಲ್ಲೂ ಕೊಡಲ್ಪಟ್ಟಿದೆ. ಅವರು ಅದೃಶ್ಯವಾಗಿರುವ ಸೈತಾನನ ಕಾರ್ಯಗಳನ್ನು ಈ ಮೂಲಕವಾಗಿ ನಡೆಸುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ಭವಿಷ್ಯಶಾಸ್ತ್ರದ ಕುರಿತು ಆಟವಾಡುವುದು ಕೂಡ ಅಪಾಯಕಾರಿಯಾದದ್ದು. ಹಿಂದಿನ ಅಧ್ಯಾಯದಲ್ಲಿ ನಾವು ಸೂರ್ಯ, ಚಂದ್ರ, ನಕ್ಷತ್ರಗಳ ಆರಾಧನೆಯನ್ನು ಖಂಡಿಸಿದೆವು ಎಂಬುದನ್ನು ಜ್ಞಾಪಿಸಿಕೊಳ್ಳಿರಿ. ಈ ದಿನಗಳಲ್ಲಿ ದೇವರ ವಾಕ್ಯಕ್ಕಿಂತ ಭವಿಷ್ಯವಾಣಿಗಳ ಮೇಲೆ ಹೆಚ್ಚು ಭರವಸೆಯಿಡುವವರು ಅನೇಕರಿದ್ದಾರೆ. ಭವಿಷ್ಯಶಾಸ್ತ್ರದ ಕುರಿತಾದ ಪುಸ್ತಕಗಳು ಎಲ್ಲ ಕಡೆ ತುಂಬಿಕೊಂಡಿವೆ. ಮಾಧ್ಯಮಗಳು ಇದನ್ನು ಬೆಳೆಸುತ್ತಿದೆ. ಪ್ರಿಯರೇ, ನಾವು ಕಣ್ಣು ಹಾಯಿಸಿದಲ್ಲೆಲ್ಲ ಇದು ಕಾಣುತ್ತದೆ. ದೇವರಿಗೆ ಈ ಜ್ಯೋತಿಷಾಸ್ತ್ರವು ಅಸಹ್ಯವಾದದ್ದಾಗಿದೆ. ಹೀಗೆ ಹೇಳಿದಕ್ಕಾಗಿ ನನ್ನನ್ನು ದೂರಬೇಡಿರಿ. ಅದು ತನಗೆ ಅಸಹ್ಯವೆಂದು ದೇವರು ತಾನೇ ಹೇಳುತ್ತಾನೆ. ಯಾಕಂದರೆ ಅದು ಜನರನ್ನು ಜೀವಿಸುವ ನಿಜ ದೇವರಿಂದ ದೂರ ಮಾಡುತ್ತದೆ. ಜನರು ಇದರಿಂದಾಗಿ ಕತ್ತಲೆ ಹಾಗೂ ದೆವ್ವಗಳ ರಾಜ್ಯದಲ್ಲಿ ಮುಳುಗುತ್ತಾರೆ. ಪ್ರಿಯರೇ, ದೆವ್ವಗಳ ರಾಜ್ಯ ನಿಜವಾಗಿ ಇರುವಂಥದ್ದಾಗಿದೆ. ಇದು ಬಿದ್ದುಹೋದ ದೂತರ ಹಾಗೂ ಆತ್ಮಗಳ ರಾಜ್ಯವಾಗಿದೆ. ಜನರು ಇವುಗಳಿಂದ ಆಕರ್ಷಿತರಾಗುತ್ತಾರೆ. ಈ ಅದೃಶ್ಯ ಲೋಕದೊಂದಿಗೆ ಸಂಪರ್ಕ ಸಾಧಿಸಲು ಜನರು ಅಮಲು ಪದಾರ್ಥ ಸೇವನೆ ಹಾಗೂ ಇನ್ನಿತರ ಪ್ರಯತ್ನಗಳನ್ನು ಮಾಡುತ್ತಾರೆ. ಅಂಥವರ ಜೊತೆ ಸಂಪರ್ಕ ಬೆಳೆಸಲು ಸೈತಾನನ ರಾಜ್ಯಕ್ಕೆ ಬಹಳ ಸಂತೋಷವಾಗುತ್ತದೆ. ಆದರೆ ಪ್ರಿಯರೇ, ದೇವರ ಮಗು ಇವುಗಳ ಸುದ್ದಿಗೆ ಹೋಗಬಾರದು. ಅದರ ಕಡೆಗೆ ವಾಲುವವನಲ್ಲಿ ನಂಬಿಕೆ ಬಲಹೀನವಾಗಿರುತ್ತದೆ. ಅವನು ಕ್ರಿಸ್ತನನ್ನು ರಕ್ಷಕನನ್ನಾಗಿ ನಂಬುವವನಲ್ಲ. ಅವನು ದೇವರ ವಾಕ್ಯದಿಂದಲೂ ಪವಿತ್ರಾತ್ಮನಿಂದಲೂ ದೂರ ಹೋಗುವನಾಗಿದ್ದಾನೆ. ಇದರ ಕುರಿತಾಗಿ ದೇವರು ನಮಗೆ ಎಚ್ಚರಿಕೆ ನೀಡಿದ್ದಾನೆ. ಆತನ ಎಚ್ಚರಿಕೆಗಳು ಸತ್ಯವಾಗಿರುತ್ತವೆ. ನಾವು ಆ ಎಚ್ಚರಿಕೆಗಳನ್ನು ನಂಬುವವರಾಗಬೇಕು. ನಾನು ಆ ಎಚ್ಚರಿಕೆಗಳನ್ನು ನಂಬುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 18ನೇ ಅಧ್ಯಾಯ 13 ಮತ್ತು 14ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ನೀವು ನಿಮ್ಮ ದೇವರಾದ ಯೆಹೋವನ ಸೇವೆಯ ವಿಷಯದಲ್ಲಿ ಸದಾಚಾರವುಳ್ಳವರಾಗಿರಬೇಕು. ನೀವು ಸ್ವಾಧೀನ ಮಾಡಿಕೊಳ್ಳುವ ದೇಶದ ಜನಾಂಗಗಳು ಶಕುನಗಳನ್ನು ನೋಡುತ್ತಾರೆ, ಯಂತ್ರಮಂತ್ರಗಳನ್ನು ಮಾಡುತ್ತಾರೆ. ನೀವಾದರೂ ಹಾಗೆ ಮಾಡುವುದಕ್ಕೆ ನಿಮ್ಮ ದೇವರಾದ ಯೆಹೋವನಿಂದ ಅಪ್ಪಣೆ ಹೊಂದಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇಶದಲ್ಲಿನ ಇತರ ಜನಾಂಗಗಳು ದಂಡಿಸಲ್ಪಟ್ಟು ತೆಗೆದುಹಾಕಲ್ಪಡುತ್ತಾರೆ. ಆದರೆ ಇಸ್ರಾಯೇಲ್ಯರು ಜೀವಿಸುವ ನಿಜ ದೇವರಿಗೆ ಸಾಕ್ಷಿಗಳಾಗಿರುವುದಕ್ಕಾಗಿ ಕರೆಯಲ್ಪಟ್ಟಿದ್ದಾರೆ. ದೇವರಿಗೆ ಮಹಿಮೆಯಾಗಲಿ.
ಬನ್ನಿರಿ ಪ್ರಿಯರೇ, ಮುಂದಕ್ಕೆ ನಾವು ನೋಡೋಣ ಬರಲಿಕ್ಕಿರುವ ಮೆಸ್ಸಿಯನ ವಾಗ್ದಾನ ಎಂಬುದಾಗಿ. ನಮ್ಮ ಧ್ಯಾನದಲ್ಲಿ ಮುಂದುವರಿದು ಧರ್ಮೋಪದೇಶಕಾಂಡ ಪುಸ್ತಕ 18ನೇ ಅಧ್ಯಾಯ 15ನೇ ವಚನದಿಂದ 17ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ: ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಹೋದರರಲ್ಲಿ ನನ್ನಂಥ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವನು. ಅವನಿಗೆ ನೀವು ಕಿವಿಗೊಡಬೇಕು. ಹೋರೇಬಿನಲ್ಲಿ ನೀವು ಸಭೆ ಕೂಡಿದ ದಿನದಲ್ಲಿ ಹಾಗೆಯೇ ಕೋರಿಕೊಂಡು, ನಮ್ಮ ದೇವರಾದ ಯೆಹೋವನ ಸ್ವರವನ್ನು ಇನ್ನೂ ಕೇಳಲು, ಈ ಘೋರವಾದ ಅಗ್ನಿಜ್ವಾಲೆಯನ್ನು ಇನ್ನೂ ನೋಡಲು ನಮಗೆ ಮನಸ್ಸಿಲ್ಲ, ಕೇಳಿ ನೋಡಿದರೆ ಸತ್ತೇವು ಎಂದು ನೀವು ಹೇಳಿದರಷ್ಟೇ. ಆಗ ಯೆಹೋವನು ನನಗೆ, ಇವರು ಹೇಳಿದ ಮಾತು ಒಳ್ಳೆಯದೇ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ಯರು ದೇವರ ಪ್ರವಾದಿಗಳ ಮಾತಿಗೆ ಕಿವಿಗೊಡಬೇಕು. ಯಾಕಂದರೆ ಅವರು ಸತ್ಯವನ್ನೇ ಹೇಳುವವರಾಗಿರುತ್ತಾರೆ. ಅದು ಮೂಲ ಕಾರಣವಾಗಿದೆ. ಆದರೆ ಎರಡನೇ ಕಾರಣವೆಂದರೆ ಅವರು ಮುಂದೆ ಬರಲಿರುವ ಕೊನೆ ಪ್ರವಾದಿಯಾದ ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳುವುದಕ್ಕೆ ಸಿದ್ಧವಾಗಿರಬೇಕಾಗಿದೆ. ಪ್ರಿಯರೇ, ದೇವರು ತನ್ನನ್ನು ಯಾಕೆ ಪ್ರಕಟಿಸಿಕೊಳ್ಳುವುದಿಲ್ಲವೆಂದು ಅನೇಕರು ಈಗಲೂ ಕೇಳುತ್ತಾರೆ. ದೇವರು ಕ್ರಿಸ್ತ ಯೇಸುವಿನಲ್ಲಿ ತನ್ನ ಪ್ರಕಟಣೆಯನ್ನು ಪೂರ್ತಿಗೊಳಿಸಿದ್ದಾನೆ. ಅಲ್ಲಿಗೆ ಆತನು ತೀರಿತು ಎಂದು ಹೇಳಿದ್ದಾನೆ. ಕ್ರಿಸ್ತ ಯೇಸುವಿನಲ್ಲಿ ಹೇಳಿರುವುದಕ್ಕಿಂತ ಹೆಚ್ಚಿನದೇನನ್ನೂ ಹೇಳುವುದಕ್ಕಿರುವುದಿಲ್ಲ. ನಾವು ಆತನ ಮಾತಿಗೆ ಕಿವಿಗೊಡಬೇಕು. ಪ್ರಿಯರೇ, ರೂಪಾಂತರ ಬೆಟ್ಟದಲ್ಲಿ ದೇವರು ಹೇಳಿದನು, ಈತನು ಪ್ರಿಯನಾಗಿರುವ ನನ್ನ ಮಗನು, ನಾನು ಈತನನ್ನು ಮೆಚ್ಚಿದ್ದೇನೆ, ಆತನಿಗೆ ಕಿವಿಗೊಡಿರಿ ಎಂಬುದಾಗಿ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 5ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಆತನಿಗೆ ಕಿವಿಗೊಡಿರಿ ಎಂಬುದನ್ನು ನೋಡುವಾಗ ಆತನು ನಿತ್ಯವಾದ ಮಾತುಗಳನ್ನು ಹೇಳುತ್ತಾನೆ. ಕರ್ತನಾದ ಯೇಸು ಕ್ರಿಸ್ತನು ವಿಶ್ವಾಸಿಗಳಿಗೆ ಮಾಡಿದ ಪೂರ್ಣ ಅಂತಿಮ ಪ್ರಕಟಣೆ ಇದೇ ಆಗಿದೆ. ಮೋಶೆ ಧರ್ಮೋಪದೇಶಕಾಂಡದ ಈ ಭಾಗದಲ್ಲಿ ಅದನ್ನೇ ಹೇಳುವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 18ನೇ ಅಧ್ಯಾಯ 18 ಮತ್ತು 19ನೇ ವಚನವನ್ನು ನೋಡೋಣ. ಇವರ ಸ್ವದೇಶದವರಲ್ಲಿ ನಿನ್ನಂಥ ಪ್ರವಾದಿಯನ್ನು ಅವರಿಗೋಸ್ಕರ ಏರ್ಪಡಿಸುವೆನು. ಅವನ ಬಾಯಿಂದ ನನ್ನ ಮಾತುಗಳನ್ನು ನುಡಿಸುವೆನು. ನಾನು ಅವನಿಗೆ ಆಜ್ಞಾಪಿಸಿದನ್ನೆಲ್ಲ ಅವನು ಅವರಿಗೆ ತಿಳಿಸುವನು. ಅವನು ನನ್ನ ಹೆಸರಿನಲ್ಲಿ ಹೇಳಿದ ಮಾತುಗಳಿಗೆ ಯಾರು ಕಿವಿಗೊಡುವುದಿಲ್ಲವೋ ಅಂಥವರನ್ನು ನಾನು ಶಿಕ್ಷಿಸುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ತಾನಾಡುವ ಮಾತುಗಳು ತನ್ನ ಸ್ವಂತದಲ್ಲವೆಂದು ತನ್ನ ತಂದೆ ತಿಳಿಸಿರುವಂಥದೆಂದು ಆಗಾಗ ಹೇಳಿದ್ದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಉದಾಹರಣೆಗೆ ಯೋಹಾನು ಬರೆದ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನದಲ್ಲಿ ಹಾಗೂ ಯೋಹಾನು ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಅನೇಕ ಸಲ ತಾನು ತನ್ನ ಸ್ವಂತ ಚಿತ್ತದಂತೆ ನಡೆಯದೆ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಬಂದೆನೆಂದು ಆತನು ಹೇಳಿದ್ದಾನೆ. ಆತನ ಈ ಲೋಕದ ಸೇವೆ ಮುಗಿಯುತ್ತಾ ಬಂದಾಗ ತನ್ನ ಮಹಾಯಾಜಕನ ವಿಜ್ಞಾಪನೆಯಲ್ಲಿ ಆತನು ಹೀಗೆ ಹೇಳಿದ್ದಾನೆ: ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆಪಡಿಸಿದೆನು. ನೀನು ನನಗೆ ಕೊಟ್ಟ ಮಾತುಗಳನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ಇವರು ಆ ಮಾತುಗಳನ್ನು ಕೈಕೊಂಡು ನನ್ನನ್ನು ನಿನ್ನ ಬಳಿಯಿಂದ ಹೊರಟು ಬಂದವನೆಂದು ನಿಜವಾಗಿ ತಿಳಿದು ನೀನೇ ನನ್ನನ್ನು ಕಳುಹಿಸಿಕೊಟ್ಟಿರುವುದಾಗಿ ನಂಬಿದ್ದಾರೆ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 4 ಮತ್ತು 8ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ದೇವರು ಪರಲೋಕದಿಂದ ಒಂದು ವೇಳೆ ಮಾತನಾಡಬೇಕಾದರೂ ಆತನು ಈಗಾಗಲೇ ಹೇಳಿರುವುದಕ್ಕಿಂತ ಹೆಚ್ಚಿನದೇನನ್ನೂ ತಿಳಿಸಲಿಕ್ಕಿಲ್ಲ. ಒಮ್ಮೆ ಹೇಳಿದ್ದನ್ನೇ ಪುನರುಚ್ಚರಿಸಬೇಕಾದೀತು. ಯಾಕಂದರೆ ಆತನು ಎಲ್ಲವನ್ನು ಕ್ರಿಸ್ತನಲ್ಲಿ ತಿಳಿಯಪಡಿಸಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಆದ್ದರಿಂದ ನಾವು ಜ್ಯೋತಿಷಾಸ್ತ್ರದ ಗೊಡವೆಗೆ ಹೋಗಬಾರದು. ಭವಿಷ್ಯವನ್ನು ಅಗೆದು ತಿಳಿಯಬೇಕೆನ್ನುವ ಕುತೂಹಲ ಮಾನವನ ಸ್ವಭಾವದಲ್ಲೇ ಇರುತ್ತದೆ. ರಹಸ್ಯಗಳನ್ನು ಭೇದಿಸಬೇಕೆನ್ನುವ ತೀರದ ಆಶೆ ಮಾನವನಲ್ಲಿರುತ್ತದೆ. ಕೊಲಂಬಸ್ನಲ್ಲಿದ್ದ ಸಂಶೋಧಕನ ಆತ್ಮ ನಮ್ಮೆಲ್ಲರಲ್ಲೂ ಇದೆ. ಈಗ ನಾವು ಗಗನವನ್ನು, ಆಳ ಸಮುದ್ರವನ್ನು ಭೇದಿಸುವುದರಲ್ಲಿ ತೊಡಗಿದ್ದೇವೆ. ಹೊಸ ಪ್ರದೇಶಗಳಿಗೆ ಹೋಗಲು ಯತ್ನಿಸುತ್ತಿದ್ದೇವೆ. ಗಗನವನ್ನು ಭೇದಿಸುವುದು ಮಾತ್ರವಲ್ಲದೆ ನಾವು ಭವಿಷ್ಯವನ್ನು ಭೇದಿಸಲು ಯತ್ನಿಸುತ್ತಿದ್ದೇವೆ. ಭವಿಷ್ಯದಲ್ಲಿ ಏನಿದೆ ಇದನ್ನು ತಿಳಿಯುವ ಆಶೆ ನಮ್ಮೆಲ್ಲರಲ್ಲಿಯೂ ಇದೆಯಲ್ಲವೇ? ಪ್ರಿಯರೇ, ನಾಳೆಯ ಕುರಿತ ಪ್ರಶ್ನೆ ನಮ್ಮೆಲ್ಲರಲ್ಲಿಯೂ ಇದೆ. ನೆನಪುಗಳು ನಮ್ಮನ್ನು ಭೂತಕಾಲಕ್ಕೆ ಕೊಂಡೊಯ್ಯಬಹುದು, ಆದರೆ ಭವಿಷ್ಯಕ್ಕೆ ನಮ್ಮನ್ನು ಕೊಂಡೊಯ್ಯುವ ಯಾವ ಸಾಧನವೂ ಇರುವುದಿಲ್ಲ. ಅಲ್ಲಿ ಪ್ರವೇಶವಿಲ್ಲ ಎಂಬ ಮಾತು ಮಾತ್ರವಿದೆ. ಹೀಗೆ ಮಾನವನು ಸಮಯ ಸ್ಥಳಗಳ ಮಿತಿಗೆ ಒಳಪಟ್ಟವನಾಗಿದ್ದಾನೆ. ಇದು ದೇವರ ಆಲೋಚನೆಯೇ ಆಗಿದೆ. ದೇವರಿಗೆ ಮಹಿಮೆಯಾಗಲಿ. ಕರ್ತನಲ್ಲಿ ಪ್ರಿಯರೇ,
ಮಾನವನಲ್ಲಿನ ಈ ಬಯಕೆಯನ್ನು ತೀರಿಸುವುದಕ್ಕಾಗಿ ವಿಗ್ರಹಾರಾಧಕರಲ್ಲಿ ಮಂತ್ರತಂತ್ರಗಾರರು, ಪ್ರೇತಸಿದ್ಧಕರು ಹಾಗೂ ಜ್ಯೋತಿಷಿಗಳು ಹುಟ್ಟಿಕೊಂಡಿರುತ್ತಾರೆ. ಇಂಥವರ ಕುರಿತು ದೇವರು ತನ್ನ ಜನರನ್ನು ಎಚ್ಚರಿಸಿದ್ದಾನೆ. ಇದೆಲ್ಲವೂ ಮೂರ್ತಿ ಪೂಜೆಗೂ ಮೂಲತಃ ಸೈತಾನನಿಗೂ ಸಂಬಂಧಪಟ್ಟವುಗಳಾಗಿವೆ. ಭವಿಷ್ಯವನ್ನವರು ಹೇಳಬಲ್ಲರೋ? ಹೌದು, ಸ್ವಲ್ಪ ಮಟ್ಟಿಗೆ. ಗ್ರೀಕರು ಡೆಲ್ಫಿಯ ವಾಣಿ ಎಂಬುದರ ಮುಖಾಂತರ ಭವಿಷ್ಯದ ಕುರಿತು ಸತ್ಯವಾದದನ್ನು ತಿಳಿಸಬಲ್ಲವರಾಗಿದ್ದರು. ಆದರೆ ಇದು ಸೈತಾನನಿಗೆ ಸಂಬಂಧಿಸಿದ್ದಾಗಿತ್ತು. ಹಿಟ್ಲರನು ಭವಿಷ್ಯ ಹೇಳುವವರನ್ನು ಅವಲಂಬಿಸಿದ್ದನೆಂದು ಹೇಳುತ್ತಾರೆ. ಭವಿಷ್ಯದ ಕುರಿತು ಹೇಳುತ್ತಾ ಒಳ್ಳೆ ಹಣ ಕೂಡಿಸುವವರನ್ನು ಎಲ್ಲ ಪಟ್ಟಣಗಳಲ್ಲಿ ನಾವು ಕಾಣಬಹುದು. ಪ್ರೀತಿಯುಳ್ಳ ದೇವಜನರೇ, ಭವಿಷ್ಯದ ಸಾಮ್ರಾಜ್ಯದೊಳಗೆ ಮಾನವನಿಗೆ ಪ್ರವೇಶ ದೊರಕಿರುವುದಿಲ್ಲ. ಭವಿಷ್ಯವು ದೇವರಿಗೆ ಸೇರಿದ್ದು, ಆತನು ಮಾತ್ರ ಅದನ್ನು ಹೇಳಬಲ್ಲನು. ದೇವರ ವಾಕ್ಯದ ಒಂದು ವಿಶೇಷತೆ ಏನೆಂದರೆ ಅದು ಈಗಿನದಕ್ಕಿಂತ ಮುಂದಕ್ಕೆ ಹೋಗುತ್ತದೆ. ಸತ್ಯವೇದವು ದೇವರ ವಾಕ್ಯವಾಗಿದೆ ಎಂಬುದಕ್ಕೆ ಅತಿ ವಿಶೇಷವಾದ ಆಧಾರವೆಂದರೆ ಪ್ರವಾದನೆಗಳಾಗಿವೆ. ಪ್ರಿಯರೇ, ಸತ್ಯವೇದ ಬರೆಯಲ್ಪಟ್ಟ ಕಾಲದಲ್ಲಿ ಸತ್ಯವೇದದ ಕಾಲು ಭಾಗದಷ್ಟು ಪ್ರವಾದನೆಗಳಿಂದಲೇ ತುಂಬಿದ್ದವು. ಅದರಲ್ಲಿ ಹೆಚ್ಚಿನದೆಲ್ಲವೂ ನೆರವೇರಿರುತ್ತದೆ. ಜಗತ್ತಿನ ಪಟ್ಟಣ, ರಾಷ್ಟ್ರ ಹಾಗೂ ಪ್ರಸಿದ್ಧ ಚಕ್ರಾಧಿಪತ್ಯಗಳ ಕುರಿತಾದ ಪ್ರವಾದನೆಗಳನ್ನು ದೇವರು ಬರೆಯಿಸಿದ್ದಾನೆ. ಇಂಥ ಸಂದರ್ಭಗಳಲ್ಲಿ ಹೀಗಿನಂತೆ ಸುಳ್ಳು ಪ್ರವಾದಿಗಳು ಹುಟ್ಟಿಕೊಂಡರು. ದೇವರ ನಿಜ ಪ್ರವಾದಿಗಳಂತೆ ತಮಗೂ ಸ್ಥಾನ ಸಿಗಬೇಕೆಂದು ಬಯಸಿದರು. ಇಂಥ ಸುಳ್ಳು ಪ್ರವಾದಿಗಳಿಂದ ಇಸ್ರಾಯೇಲ್ಯರು ತಮ್ಮನ್ನು ಕಾಪಾಡಿಕೊಳ್ಳುವುದು ಹೇಗೆ? ಒಬ್ಬನು ನಿಜ ಪ್ರವಾದಿಯೋ ಸುಳ್ಳು ಪ್ರವಾದಿಯೋ ಎಂಬುದಾಗಿ ತಿಳಿದುಕೊಳ್ಳುವ ಪರೀಕ್ಷೆಯೊಂದನ್ನು ದೇವರು ಇಲ್ಲಿ ತಿಳಿಸುತ್ತಾನೆ. ಬನ್ನಿರಿ ಪ್ರೇರೆ, ನಿಜ ಪ್ರವಾದಿಗಳನ್ನು ಸುಳ್ಳು ಪ್ರವಾದಿಗಳನ್ನು ಗುರುತಿಸುವ ಪರೀಕ್ಷೆ ಎಂಬ ವಿಚಾರವನ್ನು ಧ್ಯಾನಿಸೋಣ. ಪ್ರಿಯರೇ, ಇಸ್ರಾಯೇಲ್ಯರ ಸುತ್ತ ಸುಳ್ಳು ಪ್ರವಾದಿಗಳಿದ್ದರೆನ್ನುವುದು ಸತ್ಯ ಸಂಗತಿಯಾಗಿತ್ತು. ಆದರೆ ಅವರನ್ನು ಗುರುತು ಹಚ್ಚಲು ದೇವರು ತಿಳಿಸಿದ ನಿಯಮಗಳನ್ನು ಇಸ್ರಾಯೇಲ್ಯರು ಅನುಸರಿಸಲಿಲ್ಲ. ಯೆರೆಮೀಯನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳುತ್ತದೆ: ಆಗ ಯೆಹೋವನು ನನಗೆ ಹೀಗೆ ನುಡಿದನು, ಪ್ರವಾದಿಗಳು ನನ್ನ ಹೆಸರಿನಿಂದ ಸುಳ್ಳಾಗಿ ಪ್ರವಾದಿಸುತ್ತಾರೆ. ನಾನು ಅವರನ್ನು ಕಳುಹಿಸಲಿಲ್ಲ, ಅವರಿಗೆ ಅಪ್ಪಣೆ ಕೊಡಲಿಲ್ಲ, ಏನೂ ಹೇಳಲಿಲ್ಲ. ಅವರು ಸುಳ್ಳಾದ ದಿವ್ಯದರ್ಶನವನ್ನು, ಕಣಿಯನ್ನು, ಮಾಯಾತಂತ್ರವನ್ನು, ಸ್ವಕಲ್ಪಿತ ಮೋಸವನ್ನು ನಿಮಗೆ ಪ್ರಕಟಿಸುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬರತಕ್ಕ ರಾಜ್ಯದ ಕುರಿತಾಗಿ ಹೇಳುವುದು ಸುಳ್ಳು ಪ್ರವಾದಿಗಳಿಗೆ ಬಹು ಸುಲಭವಾಗಿತ್ತು. ಯೆರೆಮೀಯನು ಭವಿಷ್ಯದ ರಾಜ್ಯದ ಕುರಿತಾಗಿ ಮಾತನಾಡಿದನು. ಇವರಲ್ಲಿ ನಿಜ ಪ್ರವಾದಿ ಯಾರೆಂದು ಹೇಳುವುದು ಹೇಗೆ? ಯೆರೆಮೀಯನ ಪ್ರವಾದನೆಗಳಲ್ಲಿ ಹೆಚ್ಚಿನವುಗಳು ನೆರವೇರಿದೆ ಎಂದು ತಿಳಿದಿರುವ ನಾವು ಅದನ್ನು ಸುಲಭವಾಗಿ ಹೇಳಬಹುದು. ಆದರೆ ಆ ಕಾಲದಲ್ಲಿನ ಜನರು ಅದನ್ನು ತಿಳಿದುಕೊಳ್ಳುವುದು ಹೇಗೆ? ಅದಕ್ಕಾಗಿ ದೇವರು ಒಂದು ಸ್ಪಷ್ಟವಾದ ಪರೀಕ್ಷೆಯನ್ನು ಹೇಳಿದ್ದಾನೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 18ನೇ ಅಧ್ಯಾಯ 20ನೇ ವಚನದಿಂದ 22ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಆದರೆ ಯಾವ ಪ್ರವಾದಿ ನನ್ನಿಂದ ಅಧಿಕಾರ ಹೊಂದದೆ ನಾನು ಪ್ರೇರಣೆ ಮಾಡದ ಮಾತುಗಳನ್ನು ಯೆಹೋವನ ಮಾತೆಂದು ಹೇಳಿ ಜನರಿಗೆ ತಿಳಿಸುವನೋ, ಇಲ್ಲವೇ ಇತರ ದೇವರುಗಳ ಹೆಸರಿನಲ್ಲಿ ಮಾತನಾಡುವನೋ, ಅವನಿಗೆ ಮರಣಶಿಕ್ಷೆಯಾಗಬೇಕೆಂದು ಹೇಳಿದನು. ಪ್ರವಾದಿಯು ಹೇಳಿದ ಮಾತು ಯೆಹೋವನ ಮಾತಲ್ಲವೆಂದು ತಿಳಿದುಕೊಳ್ಳುವುದು ಹೇಗೆ ಅಂದುಕೊಳ್ಳುತ್ತೀರೋ? ಪ್ರವಾದಿಯು ಯೆಹೋವನ ಮಾತೆಂದು ಹೇಳಿ ಮುಂತಿಡಿಸಿದ ಸಂಗತಿ ನಡೆಯದೇ ಹೋದರೆ ಅವನ ಮಾತು ಯೆಹೋವನದಲ್ಲವೆಂದು ನೀವು ತಿಳಿದುಕೊಳ್ಳಬೇಕು. ಅವನು ಅಧಿಕಾರವಿಲ್ಲದೆ ಮಾತನಾಡಿದವನು, ಅವನಿಗೆ ಹೆದರಬಾರದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದರ ಕುರಿತಾಗಿ ಸ್ವಲ್ಪ ಯೋಚಿಸುವ. ಯೆಶಾಯನು ಒಬ್ಬ ನಿಜವಾದ ದೇವರ ಪ್ರವಾದಿಯಾಗಿದ್ದನು. ಅದನ್ನು ಹೇಗೆ ತಿಳಿಯಬಹುದು? ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹೆರುವಳೆಂದು ಅವನು ಪ್ರವಾದನೆ ನುಡಿದನು. ಅವನು ಯೇಸು ಕ್ರಿಸ್ತನ ಜನನ, ಜೀವಿತ, ಮರಣಗಳ ಕುರಿತು ಸ್ಪಷ್ಟವಾಗಿ ತಿಳಿಸಿದನು. ಒಂದು ವೇಳೆ ಇದೆಲ್ಲವೂ ಯಾವಾಗ ನೆರವೇರುತ್ತದೆಂದು ಯಾರಾದರೂ ಯೆಶಾಯನನ್ನು ಕೇಳುತ್ತಿದ್ದರೆ ಅವನು, ನನಗೆ ನಿಖರವಾಗಿ ತಿಳಿದಿಲ್ಲ, ಅದು 100 ವರ್ಷಗಳ ಬಳಿಕ ಆಗಬಹುದು ಎಂದು ಹೇಳುತ್ತಿದ್ದನು. ಅದು 700 ವರ್ಷಗಳ ಬಳಿಕ ನಡೆಯಿತು. ಪ್ರಿಯರೇ, ಆಗ ಅವರು ಈ ಸಂಗತಿ ನಡೆಯುವಾಗ ನಾವ್ಯಾರೂ ಜೀವಿಸುವುದಿಲ್ಲ ಎಂದು ಆಸೆ ಮಾಡ್ಯಾರು. ಆದರೆ ಪ್ರಸ್ತುತ ಪರಿಸ್ಥಿತಿಯ ಕುರಿತು ಮುಂತಿಳಿಸಿ ಅದು ಖಂಡಿತವಾಗಿ ನೆರವೇರಿದರೆ ಅದು ನಿಜ ಪ್ರವಾದಿಯ ಗುರುತಾಗಿತ್ತು. ಆದರೆ ಸತ್ಯವಾಗಿ ನಡೆಯದಿದ್ದರೆ ಅಂಥವನು ದೇವರ ನಿಜ ಪ್ರವಾದಿಯಲ್ಲವೆಂದು ಕೂಡಲೇ ತಿಳಿಯುತ್ತಿತ್ತು. ಕರ್ತನಲ್ಲಿ ಪ್ರಿಯರೇ, ಈಗಿನ ದಿನಗಳ ಕುರಿತು ಹೇಗೆ? ಈಗಿನ ಪ್ರವಾದಿಗಳೆನಿಸಿಕೊಳ್ಳುವವರು ಯಾರೂ ಈ ಪರೀಕ್ಷೆಯನ್ನು ಜಯಿಸಲಿಕ್ಕಿಲ್ಲ. ಅಪರೂಪಕ್ಕೊಮ್ಮೆ ಅಂಥವರ ಮಾತು ಸತ್ಯವಾಗಿರಬಹುದು, ಆದರೆ ಯಾವಾಗಲೂ ಅಲ್ಲ. ಆದರೆ ಅವರ ಮಾತು ಸತ್ಯವಾದದ್ದರ ಕುರಿತು
ಮಾತ್ರ ನಾವು ಕೇಳುತ್ತೇವೆ ಹೊರತು ನೆರವೇರದೆ ಇದ್ದದರ ಕುರಿತು ಅಲ್ಲ. ಲೋಕವು ಇಂಥ ದಿನದಂದು ಅಂತ್ಯವಾಗುತ್ತದೆ, ಸಭೆಯು ಇಂಥ ದಿವಸ ಮೇಲಕ್ಕೆತ್ತಲ್ಪಡುತ್ತದೆ, ಇಂಥ ದೇಶಕ್ಕೆ ಗಂಡಾಂತರವಿದೆ ಇತ್ಯಾದಿ ಸಂಗತಿಗಳನ್ನು ಹೇಳುವ ತುಂಬಾ ಜನರು ಬರುತ್ತಾರೆ. ಈ ಸ್ವಯಂ ಘೋಷಿತ ಪ್ರವಾದಿಗಳ ವಿಚಾರದಲ್ಲಿ ದೇವರು ಹೇಳಿದ ಪರೀಕ್ಷೆಯನ್ನೊಡ್ಡುವುದಾದರೆ ಅವರ ನಿಜ ಗುಣ ಬೇಗದಲ್ಲೇ ತಿಳಿದುಬರುತ್ತದೆ. ಪ್ರಿಯರೇ, ನಿಜ ಪ್ರವಾದಿಯ ಮಾತು ಎಲ್ಲ ಕಾಲದಲ್ಲಿಯೂ ಎಲ್ಲ ವಿಷಯದಲ್ಲಿಯೂ ನಿಜವಾಗಿರಬೇಕು. ಆದರೆ ಈ ದಿನಗಳಲ್ಲಿ ಸುಳ್ಳು ಪ್ರವಾದಿಗಳ ಕುರಿತಾಗಿ ಸಭೆಗಳಲ್ಲಿ ಎಚ್ಚರಿಕೆಯ ಮಾತುಗಳೇ ಕೇಳಿಬರುವುದಿಲ್ಲವಲ್ಲ? ಯಾಕಂದರೆ ಪ್ರಕಟಿಸಲು ಪ್ರವಾದನೆಗಳೇ ಇಲ್ಲವಾಗಿದೆ. ಪ್ರಕಟಿಸಲ್ಪಡಬೇಕಾದೆಲ್ಲವೂ ಕ್ರಿಸ್ತನಲ್ಲಿಯೂ ಆತನ ವಾಕ್ಯದಲ್ಲಿಯೂ ಪ್ರಕಟವಾಗಿರುತ್ತದೆ. ಪ್ರಿಯರೇ, ಈಗ ನಮ್ಮ ಎಚ್ಚರಿಕೆ ಸುಳ್ಳು ಪ್ರವಾದಿಗಳ ಕುರಿತು ಅಲ್ಲ, ಸುಳ್ಳು ಬೋಧಕರ ಕುರಿತಾಗಿ. ಆದರೆ ಇಸ್ರಾಯೇಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳು ಎದ್ದರಲ್ಲ, ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಇರುವರು ಎಂಬುದಾಗಿ ಪೇತ್ರನು ತನ್ನ 2ನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ಬರೆದಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿ ಹಿತವಾದ ಸವಿನುಡಿಗಳಿಂದ ಭಕ್ತಿಯ ಮಾತನ್ನಾಡುವವರು ಬರುತ್ತಾರಾದರೂ ದೇವರ ವಾಕ್ಯವನ್ನು ಬೋಧಿಸಿದವರು ಅವರು ಆಗಿರುತ್ತಾರೆ. ಇಂಥ ಸುಳ್ಳು ಬೋಧಕರ ಕುರಿತು ನಾವು ಎಚ್ಚರದಿಂದಿರಬೇಕು, ಎಷ್ಟೋ ಅವಶ್ಯವಾದದ್ದು. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ನಾವು ಧರ್ಮೋಪದೇಶಕಾಂಡ ಪುಸ್ತಕದ 18ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸೋಣ. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕದ 19ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಆಶ್ರಯ ನಗರಗಳು, ದೇಶದ ಮೇರೆಗಳು, ಧರ್ಮಶಾಸ್ತ್ರದ ವ್ಯಾಪ್ತಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆಶ್ರಯ ನಗರಗಳ ಸ್ಥಾಪನೆ, ಆಸ್ತಿಯ ಭದ್ರತೆ ಹಾಗೂ ಧರ್ಮಶಾಸ್ತ್ರದ ಕಠಿಣತೆ, ಇವುಗಳಿಂದ ನಿರಪರಾಧಿಗಳ ಕಡೆಗಿನ ದೇವರ ಚಿಂತೆ ಕಂಡುಬರುತ್ತದೆ. ಯೋರ್ದಾನಿನ ಪೂರ್ವ ಬದಿಯಲ್ಲಿ 3 ಹಾಗೂ ಪಶ್ಚಿಮ ಬದಿಯಲ್ಲಿ 3 ಆಶ್ರಯ ನಗರಗಳನ್ನು ಲೇವಿಯರು ಸಿದ್ಧ ಮಾಡಬೇಕೆಂಬುದನ್ನು ಯಾಜಕಾಂಡ 35ನೇ ಅಧ್ಯಾಯದಲ್ಲಿ ನಾವು ನೋಡಿದೆವು. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 19ನೇ ಅಧ್ಯಾಯ 2ನೇ ವಚನದಿಂದ 4ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆ ನಿಮ್ಮ ದೇಶದ ಮಧ್ಯದಲ್ಲಿ ನೀವು 3 ಆಶ್ರಯ ನಗರಗಳನ್ನು ಗೊತ್ತು ಮಾಡಬೇಕು. ನರಹತ್ಯ ಮಾಡಿದವರು ಆ ಪಟ್ಟಣಗಳಿಗೆ ಓಡಿ ಹೋಗುವುದಕ್ಕೆ ಅನುಕೂಲವಾಗುವಂತೆ ನೀವು ಅವುಗಳ ದಾರಿಗಳನ್ನು ಸರಿಪಡಿಸಬೇಕು. ಮತ್ತು ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ಆ ದೇಶವನ್ನು 3 ಭಾಗ ಮಾಡಬೇಕು. ಆ ಪಟ್ಟಣಗಳ ಸಂಗತಿ ಹೇಗೆಂದರೆ, ಯಾವನಾದರೂ ದ್ವೇಷವಿಲ್ಲದೆ ಕೈತಪ್ಪಿ ಮತ್ತೊಬ್ಬನನ್ನು ಕೊಂದರೆ ಅವನು ಆ ಪಟ್ಟಣಗಳಲ್ಲಿ ಒಂದಕ್ಕೆ ಓಡಿ ಹೋಗಿ ಬದುಕಿಕೊಳ್ಳಬಹುದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೈತಪ್ಪಿ ಮತ್ತೊಬ್ಬನನ್ನು ಕೊಂದವನು ಈ ಆಶ್ರಯ ನಗರಕ್ಕೆ ಓಡಿ ಹೋಗಬಹುದು. ಜನರ ಗುಂಪು ಅವನ ಮೇಲೆ ಬೀಳದಂತೆ ಅಥವಾ ಸತ್ತವನ ಸಮೀಪ ಬಂಧುವಿನಿಂದ ಕೊಲ್ಲಲ್ಪಡದಂತೆ ಇದರಿಂದ ತಡೆಯಬಹುದಾಗಿತ್ತು. ಸರಿಯಾದ ನ್ಯಾಯ ವಿಚಾರಣೆಯಾಗುವ ತನಕ ಅಲ್ಲಿ ಅವನಿಗೆ ರಕ್ಷಣೆ ದೊರೆಯುತ್ತಿತ್ತು. ಪ್ರಿಯರೇ, ಈ ಆಶ್ರಯ ನಗರಗಳು ನಿರಪರಾಧಿಗೆ ರಕ್ಷಣೆಯಾಗಿರಬೇಕೆಂಬುದನ್ನು ದೇವರು ಸ್ಪಷ್ಟವಾಗಿ ತಿಳಿಸುತ್ತಾನೆ. ಈ ರೀತಿ ಆಕಸ್ಮಿಕವಾದ ಕೊಲೆಗೆ ಉದಾಹರಣೆಯನ್ನು ಕೂಡ ಕೊಡುತ್ತಾನೆ. ಮುಂದಕ್ಕೆ ನಾವು ನೋಡೋಣ. ಧರ್ಮೋಪದೇಶಕಾಂಡ ಪುಸ್ತಕ 19ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ: ದೃಷ್ಟಾಂತ: ಒಬ್ಬ ಮನುಷ್ಯನು ಕಟ್ಟಿಗೆಯನ್ನು ಕಡಿಯಬೇಕೆಂದು ಮತ್ತೊಬ್ಬನ ಜೊತೆಯಲ್ಲಿ ಅಡವಿಗೆ ಹೋಗಿ ಅಲ್ಲಿ ಒಂದು ಮರವನ್ನು ಕಡಿಯಬೇಕೆಂದು ಕೊಡಲಿಯು ಕಾವಿನಿಂದ ಜಾರಿ ಆ ಮತ್ತೊಬ್ಬನಿಗೆ ತಗಲಿದ್ದರಿಂದ ಅವನು ಸತ್ತರೆ ಒಡೆದವನು ಆ ಪಟ್ಟಣಗಳಲ್ಲಿ ಒಂದಕ್ಕೆ ಓಡಿ ಹೋಗಿ ಬದುಕಿಕೊಳ್ಳಬಹುದು. ಸತ್ತವನಲ್ಲಿ ಅವನಿಗೆ ಮೊದಲು ದ್ವೇಷವಿಲ್ಲದರಿಂದ ಅವನು ಮರಣಶಿಕ್ಷೆಗೆ ಪಾತ್ರನಲ್ಲವಲ್ಲ. ಆದರೂ ಹತ್ಯೆ ಮಾಡಿದವನಿಗೆ ಮುಯ್ತೀರಿಸುವ ಹಂಗುಳ್ಳ ಸಮೀಪ ಬಂದು ಇನ್ನೂ ಕೋಪದಿಂದ ಉರಿಯುತ್ತಿರುವಾಗಲೇ ಅವನನ್ನು ಹಿಂದಟ್ಟಾನು ಮತ್ತು ಮಾರ್ಗ ದೂರವಾಗಿರುವ ಪಕ್ಷಕ್ಕೆ ಅವನನ್ನು ಹಿಡಿದು ಕೊಂದು ಹಾಕಿಬಿಟ್ಟಾನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆದರೆ ಬೇಕೆಂದು ಕೊಲೆ ಮಾಡಿದವರಿಗೆ ಈ ಆಶ್ರಯ ಸ್ಥಾನ ಎಂದಿಗೂ ಮರೆ ಮಾಡುವಂಥದಾಗ ಕೂಡದು. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ಧರ್ಮೋಪದೇಶಕಾಂಡ ಪುಸ್ತಕ 19ನೇ ಅಧ್ಯಾಯ 11 ಮತ್ತು 12ನೇ ವಚನದಲ್ಲಿ: ಆದರೆ ಯಾವನಾದರೂ ಒಬ್ಬನಲ್ಲಿ ದ್ವೇಷವನ್ನೋ ಇಟ್ಟು ಸಮಯ ನೋಡಿಕೊಂಡು ಅವನ ಮೇಲೆ ಬಿದ್ದು ಅವನನ್ನು ಹೊಡೆದು ಕೊಂದ ತರುವಾಯ ಈ ಪಟ್ಟಣಗಳಲ್ಲಿ ಒಂದಕ್ಕೆ ಓಡಿಹೋದರೆ ಅವನ ಊರಿನ ಹಿರಿಯರು ಅವನನ್ನು ಅಲ್ಲಿಂದ ಹಿಡತರಿಸಿ ಅವನಿಗೆ ಮರಣಶಿಕ್ಷೆಯಾಗುವಂತೆ ಮುಯ್ತೀರಿಸುವ ಹಂಗುಳ್ಳವನ ಕೈಗೆ ಕೊಡಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ರೀತಿಯಾಗಿ ಮಾಡುವುದರಿಂದ
ಆಶ್ರಯ ನಗರಗಳ ದುರುಪಯೋಗ ತಪ್ಪುತ್ತದೆ. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ ಸ್ವಾಸ್ಥ್ಯ ಭೂಮಿಯ ರಕ್ಷಣೆ ಎಂಬುದಾಗಿ. ನಮ್ಮ ಧ್ಯಾನದಲ್ಲಿ ಮುಂದುವರಿದು ಧರ್ಮೋಪದೇಶಕಾಂಡ ಪುಸ್ತಕ 19ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರುತ್ತದೆ: ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ನಿಮ್ಮ ಪಾಲಿಗೆ ಬಂದ ಸ್ವಾಸ್ಥ್ಯದಲ್ಲಿ ನೆರೆಯವನ ಭೂಮಿಯ ಪೂರ್ವಕಾಲದ ಮೇರೆಯನ್ನು ಒತ್ತಬಾರದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಭೂಮಿಯ ಮೇಲೆ ಗುರುತುಗಳು ಕಾಪಾಡಲ್ಪಡಬೇಕು. ಇದರಿಂದ ಮಾನವನಿಗೆ ಭೂಮಿಯ ಕಾಪಾಡುವಿಕೆಯು, ಅದರ ಮೇಲಿನ ಹಕ್ಕು ಸ್ಥಾಪಿತವಾಗುತ್ತದೆ. ನೋಡಿರಿ ದೇವರ ಆಲೋಚನೆಗಳನ್ನು. ಬನ್ನಿರಿ, ಮುಂದಕ್ಕೆ ನೋಡೋಣ. ಧರ್ಮೋಪದೇಶಕಾಂಡ ಪುಸ್ತಕ 19ನೇ ಅಧ್ಯಾಯ 15ನೇ ವಚನದಲ್ಲಿ, ಯಾವ ದೋಷದ ಅಥವಾ ಅಪರಾಧದ ವಿಷಯದಲ್ಲೂ ಒಬ್ಬನೇ ಒಬ್ಬನ ಸಾಕ್ಷಿಯನ್ನು ನೀವು ಅಂಗೀಕರಿಸಬಾರದು. ನಡೆದ ಸಂಗತಿ ಸ್ಥಾಪನೆಯಾಗುವುದಕ್ಕೆ 2 ಇಲ್ಲವೇ 3 ಸಾಕ್ಷಿಗಳು ಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಭಾಗವು ಧರ್ಮಶಾಸ್ತ್ರ ನಿಯಮಗಳ ಗಂಭೀರತೆಯನ್ನು ತಿಳಿಸುತ್ತದೆ. ನಿಯಮಗಳು ಬಹು ಕಟ್ಟುನಿಟ್ಟಾಗಿರುತ್ತವೆ. ಆದ್ದರಿಂದ ಯಾವುದೇ ವಿಷಯಕ್ಕಾದರೂ ಒಬ್ಬನೇ ಸಾಕ್ಷಿಯು ಸಾಕಾಗುವುದಿಲ್ಲ. ಧರ್ಮಶಾಸ್ತ್ರಾನುಸಾರ ಜೀವಿಸ್ತೇನೆಂದು ಹೇಳುವ ಯಾವನಾದರೂ ಈ ಕುರಿತು ತಿಳಿದುಕೊಳ್ಳುವುದು ಒಳ್ಳೆಯದು. ಸುಳ್ಳು ಸಾಕ್ಷಿಯು ಎದ್ದು ಬಂದರೆ ಅವನು ಅಪರಾಧಿಯು. 2 ದೇವರ ಪ್ರತಿನಿಧಿಗಳಾದ ಯಾಜಕರ ಹಾಗೂ ನ್ಯಾಯಾಧಿಪತಿಗಳ ಎದುರಿಗೆ ನಿಲ್ಲಬೇಕು. ಅವರ ತೀರ್ಮಾನದಂತೆ ಆ ಸಾಕ್ಷಿಯು ಸುಳ್ಳು ಸಾಕ್ಷಿಯಾಗಿದ್ದರೆ ಅವನು ಅಪರಾಧಿಗೆ ಕೊಡಬೇಕೆಂದು ಬಯಸಿದ ಶಿಕ್ಷೆಯನ್ನೇ ಅವನಿಗೆ ಕೊಡಬೇಕು. ಈ ರೀತಿ ಜನಾಂಗದೊಳಗಿಂದ ಕೆಟ್ಟದ್ದನ್ನು ತೆಗೆದುಹಾಕಬೇಕು. ಇದು ದೇವರ ಆಲೋಚನೆಯಾಗಿದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಅಂತ್ಯದಲ್ಲಿ ನಾವು ಕೊನೆಯದಾಗಿ ಧರ್ಮೋಪದೇಶಕಾಂಡ ಪುಸ್ತಕದ 19ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ನೀವು ಅಂಥವರನ್ನು ಕನಿಕರಿಸಬಾರದು. ಪ್ರಾಣಕ್ಕೆ ಪ್ರತಿಯಾಗಿ ಪ್ರಾಣವನ್ನು, ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು, ಕೈಗೆ ಪ್ರತಿಯಾಗಿ ಕೈಯನ್ನು, ಕಾಲಿಗೆ ಪ್ರತಿಯಾಗಿ ಕಾಲನ್ನು ಅವನಿಗೆ ನಷ್ಟಪಡಿಸಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದು ಧರ್ಮಶಾಸ್ತ್ರದ ನಿಯಮವಾಗಿದೆ. ಅದರಲ್ಲಿ ಯಾವ ದಯೆಗೂ ಅವಕಾಶವಿಲ್ಲ. ದೇವರು ಇಂದು ನನ್ನನ್ನು ನ್ಯಾಯ ಪ್ರಮಾಣಕ್ಕನುಸಾರವಾಗಿ ದಂಡಿಸದೆ ಕೃಪೆಯಿಂದಲೇ ರಕ್ಷಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಆತನು ನ್ಯಾಯ ಪ್ರಮಾಣಕ್ಕನುಸಾರ ನಡೆಯುತ್ತಿದ್ದರೆ ನಾನು ನಿತ್ಯವಾಗಿ ನಾಶವಾಗುತ್ತಿದ್ದೆನು. ಯಾಕಂದರೆ ನಾನು ಎಂದಿಗೂ ಕೂಡ ನ್ಯಾಯ ಪ್ರಮಾಣದ ಮಟ್ಟಕ್ಕೆ ಬರಲು ಸಾಧ್ಯವೇ ಇರಲಿಲ್ಲ. ಆದರೆ ಪ್ರಿಯರೇ, ನಾವು ಈ ದಿನಗಳಲ್ಲಿ ಈ ನ್ಯಾಯ ಪ್ರಮಾಣದ ಕುರಿತಾಗಿ ತಾತ್ಸಾರ ಭಾವನೆಯನ್ನನುಸರಿಸುತ್ತಿದ್ದೇವೆ. ಆದರೆ ದೇವರು ತನ್ನ ನ್ಯಾಯವನ್ನು ಸ್ಥಾಪಿಸ್ತಾನೆ. ಅದು ಕಣ್ಣಿಗೆ ಪ್ರತಿಯಾಗಿ ಕಣ್ಣು, ಹಲ್ಲಿಗೆ ಪ್ರತಿಯಾಗಿ ಹಲ್ಲು ಎಂಬುದಾಗಿ ಇರುತ್ತದೆ. ಆದರೆ ಯೇಸು ಕ್ರಿಸ್ತನು ನ್ಯಾಯ ಪ್ರಮಾಣದ ಅಪರಾಧಕ್ಕೆ ದಂಡನೆಯನ್ನು ತಾನು ಅನುಭವಿಸಿ ಪಾಪಿಗಳಿಗೆ ಕ್ಷಮಾಪಣೆಯನ್ನು ಸಂಪಾದಿಸಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಸತ್ತು ಆತನ ರಕ್ತವು ದೇವರ ಸಿಂಹಾಸನದ ಮೇಲೆ ಪ್ರೋಕ್ಷಿಸಲ್ಪಟ್ಟಿರುವುದರಿಂದ ಆ ಸಿಂಹಾಸನವು ಕೃಪಾಸನವಾಗಿರುತ್ತದೆ. ಇದು ಒಡಂಬಡಿಕೆಯ ರಕ್ತವಾಗಿರುತ್ತದೆ. ದೇವರು ನಮ್ಮನ್ನು ತನ್ನ ಕೃಪೆಯಿಂದಲೇ ರಕ್ಷಿಸುತ್ತಾನೆ. ನಾವು ಧರ್ಮಶಾಸ್ತ್ರವನ್ನು ಕೈಕೊಳ್ಳಲಿಲ್ಲ, ಅದನ್ನು ಮೀರಿ ನಡೆದಿದ್ದೇವೆ. ನಾವೆಲ್ಲರೂ ದೇವರ ಎದುರಿನಲ್ಲಿ ಅಪರಾಧಿಗಳಾಗಿದ್ದೇವೆ. ಕ್ರಿಸ್ತನು ನಮ್ಮ ಪಾಪದ ಬೆಲೆಯನ್ನು ತೆತ್ತನು. ಹೀಗೆ ಧರ್ಮಶಾಸ್ತ್ರದ ಅವಶ್ಯಕತೆಗಳು ಪೂರೈಸಲ್ಪಟ್ಟವು. ಈಗ ದೇವರು ತನ್ನ ಅದ್ಭುತವಾದ ನಿತ್ಯ ಕೃಪೆಯಿಂದ ಪಾಪಿಗಳನ್ನು ರಕ್ಷಿಸುವುದು ಸಾಧ್ಯವಾಗಿದೆ. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ಮುಂದೆ ತೆರೆಯಲ್ಪಟ್ಟಂಥ ಕೃಪಾಸನದ ಬಳಿಗೆ ಬರೋಣ. ನಮ್ಮನ್ನು ನಾವು ಕ್ರಿಸ್ತನ ಕೈಗೆ ಒಪ್ಪಿಸಿಕೊಡೋಣ. ಪಾಪ ಪರಿಹಾರದ ನಿಶ್ಚಯತ್ವವನ್ನು ಹೊಂದಿದವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಆತನನ್ನೇ ಹಿಂಬಾಲಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಮ್ಮ ನಡೆಸಲಿ. ಆತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಂದಿನ ನಮ್ಮ ಅಧ್ಯಯನದಲ್ಲಿ ಭವಿಷ್ಯಶಾಸ್ತ್ರದ ಕುರಿತು ಆಟವಾಡುವುದು ಅಪಾಯಕರವಾದದ್ದು. ಅದನ್ನು ಹಿಂಬಾಲಿಸುವವರು ದೇವರಿಂದ ದೂರ ಹೋಗುತ್ತಾರೆ. ನಿಜ ಪ್ರವಾದಿಯ ಮಾತು ಎಲ್ಲ ಕಾಲದಲ್ಲಿಯೂ ಎಲ್ಲ ವಿಷಯದಲ್ಲಿಯೂ ನಿಜವಾಗಿರಬೇಕು. ಈ ದಿನಗಳಲ್ಲಿ ಸುಳ್ಳು ಬೋಧಕರು ಹಿತವಾದ ಸವಿನುಡಿಗಳಿಂದ ಭಕ್ತಿಯ ಮಾತುಗಳನ್ನಾಡುತ್ತಾರೆ ಹೊರತು ದೇವರ ವಾಕ್ಯಗಳನ್ನು ಅವರು ಬೋಧಿಸುವುದಿಲ್ಲ. ನಿರಪರಾಧಿಗಳ ಬಗ್ಗೆ ದೇವರಿಗೆ ಚಿಂತೆ ಇದೆ ಎಂಬುದನ್ನು ನಾವು ತಿಳಿದುಕೊಂಡೆವು. ಪ್ರಿಯರೇ, ನಾವು ಕೇಳಿ ಕಲಿತ ದೇವರ ವಾಕ್ಯಗಳಿಗೆ ವಿಧೇಯರಾಗಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ.
ಕರುಣಾಳು ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಅನಂತ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನ್ನ ವಾಕ್ಯವನ್ನು ಆಲಿಸಿದಂಥ ಒಬ್ಬೊಬ್ಬರ ಜೀವಿತಕ್ಕಾಗಿ ಬೇಡುತ್ತಾ ಇದ್ದೇವೆ ಸ್ವಾಮಿ. ಅವರವರು ಇರುವಂಥ ಸ್ಥಳದಲ್ಲಿ ನೀನು ಅವರ ಸಂಗಡ ಮಾತನಾಡಿ ನಿನ್ನ ವಾಕ್ಯಗಳಿಂದ ತುಂಬಿಸಿ ಆತ್ಮಿಕ ಸ್ವಸ್ಥತೆಯನ್ನು ಅನುಗ್ರಹಿಸಿಕೊಡು. ಶಾರೀರಿಕವಾಗಿ ಬಲಪಡಿಸು. ಈ ಲೋಕದ ಜೀವಿತದಲ್ಲಿ ಎಲ್ಲರೂ ನಿನ್ನ ಹಿಂಬಾಲಿಸುತ್ತಾ ಜೀವಿಸುವುದಕ್ಕೆ ಸಹಾಯ ಮಾಡು. ಹೀಗೆ ನಮ್ಮೆಲ್ಲರ ಜೀವಿತದಲ್ಲಿ ನಿನಗೆ ಮಾತ್ರ ಮಹಿಮೆಯಾಗಲಿ. ನಾವು ನಿನ್ನ ಆಶೀರ್ವಾದ ಹೊಂದಿದ ಮಕ್ಕಳಾಗಿ ನಿನ್ನ ಮುಂದೆ ಕಾಣಿಸಲ್ಪಡೋದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮವು ನಿಮಗೆ ಆತ್ಮಿಕ ಸತ್ಯಗಳನ್ನು ತಿಳಿಸಿದೆಯಲ್ಲವೇ? ಹಾಗಾದರೆ ಏಕೆ ತಡ ಮಾಡುವಿರಿ? ಇತರರೂ ಸತ್ಯವನ್ನು ತಿಳಿದುಕೊಳ್ಳಲು ಹಿಂದೆ ನಮಗೊಂದು ಮಿಸ್ ಕಾಲ್ ಕೊಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.